ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸೇಡಂ ಪಟ್ಟಣದ ಬಸವೇಶ್ವರ ವೃತ್ತದ ಹತ್ತಿರ ರವಿವಾರ ಉದ್ಘಾಟನೆಗೊಂಡ ಇಂದಿರಾ ಕ್ಯಾಂಟೀನ್ನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಧ್ಯಾಹ್ನದ ಊಟವನ್ನು ಸವಿದರು. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದ ಬಸವೇಶ್ವರ ವೃತ್ತದ ಹತ್ತಿರ ರವಿವಾರ ಉದ್ಘಾಟನೆಗೊಂಡ ಇಂದಿರಾ ಕ್ಯಾಂಟೀನ್ನಲ್ಲಿ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮಧ್ಯಾಹ್ನದ ಊಟವನ್ನ ಸವಿದರು. ಹಾಕೊಡ್ರಿ ಪಟ ಇಲ್ಲಿ ಸುಮ್ಕೊಡ್ರಿ, ನೀವು ಸೌಂಡ್ ಬರ್ತದಲ್ಲಿ. 127 ಲಕ್ಷ ಅನುದಾನದಲ್ಲಿ ನಿರ್ಮಾಣಗೊಂಡ ಇಂದಿರಾ ಕ್ಯಾಂಟೀನ್ ಕಟ್ಟಡವನ್ನು ಉದ್ಘಾಟಿಸಿದ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ನೇರ ಕ್ಯಾಂಟೀನಿನ ಅಡುಗೆ ಮನೆಗೆ ತೆರಳಿ ಕೆಲ ಕಾಲ ಸಿಬ್ಬಂದಿಗಳ ಜೊತೆ ಸಂವಾದ ನಡೆಸಿ ಅಡುಗೆಯನ್ನು ತಾವೇ ಸ್ವತಃ ಬಕೆಟಿಗೆ ಹಾಕಿದರು. ನಂತರ ಸಾರ್ವಜನಿಕರ ಜೊತೆ ಇಂದಿರಾ ಕ್ಯಾಂಟೀನ್ನ ಊಟ ಸವಿದರು. ಕಲಬುರಗಿ ಜಿಲ್ಲೆಯಲ್ಲಿ ಸುರಿದ ಮಳೆಯ ಪ್ರಮಾಣ, ಬಿತ್ತನೆ ಬೀಜ ಹಾಗೂ ರಸಗೊಬ್ಬರದ ಲಭ್ಯತೆಯ ಕುರಿತು ಕಲಬುರಗಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರು ಮಾಹಿತಿ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲಿ 1ನೇ ಜನವರಿ 2025ರಿಂದ 22ನೇ ಜೂನ್ 2025ರವರೆಗೆ ವಾಡಿಕೆಯಂತೆ 145.0 ಮಿಲಿಮೀಟರ್ ಮಳೆಯಾಗಬೇಕಾಗಿದ್ದು 269.4 ಮಿಲಿಮೀಟರ್ ಅಂದರೆ 86% ಹೆಚ್ಚು ಮಳೆಯಾಗಿದೆ. ಜನವರಿ 2025ರಲ್ಲಿ 4.9 ವಾಡಿಕೆ ಮಳೆಯಲ್ಲಿ ಬಿದ್ದ ಮಳೆ 0.0, ಫೆಬ್ರವರಿ 2025ರಲ್ಲಿ 2.7 ವಾಡಿಕೆ ಮಳೆಯಲ್ಲಿ ಬಿದ್ದ ಮಳೆ 0.0, ಮಾರ್ಚ್ 2025ರಲ್ಲಿ 7.7 ವಾಡಿಕೆ ಮಳೆಯಲ್ಲಿ 9.8 ಅಂದರೆ 27% ಮಳೆ, ಏಪ್ರಿಲ್ 2025ರಲ್ಲಿ 18.0 ವಾಡಿಕೆ ಮಳೆಯಲ್ಲಿ ಬಿದ್ದ ಮಳೆ 46.5 ಅಂದರೆ 158, ಮೇ 2025ರಲ್ಲಿ 33.7 ವಾಡಿಕೆ ಮಳೆಯಲ್ಲಿ ಬಿದ್ದ ಮಳೆ 158.6 ಅಂದರೆ 371%, 22ನೇ ಜೂನ್ 2025ರವರೆಗೆ 88.0 ವಾಡಿಕೆ ಮಳೆಯಲ್ಲಿ ಬಿದ್ದ ಮಳೆ 54.5%, -30. ಹೀಗೆ ಒಟ್ಟು ಜನವರಿ 1ರಿಂದ 22ನೇ ಜನವರಿ 2025ರವರೆಗೆ ವಾಡಿಕೆ ಮಳೆ 145.0 ಇದ್ದು ಬಿದ್ದ ಮಳೆ 269.4 ಆಗಿದ್ದು 86% ಅಧಿಕ ಮಳೆಯಾಗಿದೆ ಎಂದು ಕಲಬುರಗಿ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರಾದ ಸಮದ್ ಪಟೇಲ್ ಅವರು ಮಾಹಿತಿ ನೀಡಿದ್ದಾರೆ. ಇದರೊಂದಿಗೆ ಅವರು ಬಿತ್ತನೆ ಬೀಜ ಮತ್ತು ರಸಗೊಬ್ಬರದ ಕುರಿತು ಮಾಹಿತಿ ನೀಡಿದ್ದಾರೆ. ರೈತ ಬಾಂಧವರು ನಮಸ್ಕಾರ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಒಟ್ಟರೆ ಜನವರಿಯಿಂದ 145 ಮಿಲಿಮೀಟರ್ ಮಳೆ ಬರಬೇಕಾಗಿತ್ತು. ಆಲ್ಮೋಸ್ಟ್ 270 ಮಿಲಿಮೀಟರ್ ಮಳೆ ಬಂದಿದೆ. ಜೂನ್ ತಿಂಗಳಲ್ಲೇ ಒಂದ್ ಸ್ವಲ್ಪ ನಮ್ಗೆ 78 ಮಿಲಿಮೀಟರ್ ಮಳೆ ಬರಬೇಕಾಗಿತ್ತು, 54 ಮಿಲಿಮೀಟರ್ ಮಳೆ ಬಂದಿದೆ. ಒಂದು 30% ಜೂನ್ ನಲ್ಲಿ ಮಳೆ ಕೊರತೆ ಇದೆ. ಇನ್ನು ಮುಂದಿನ ಒಂದು 4 ದಿವಸ ಬಿಟ್ಟು ಮತ್ತೆ ಮಳೆ ಬರ್ತದಂತ ನಮ್ಮ IMD ಇಂದ ಮತ್ತೆ ಫೋರ್ಕಾಸ್ಟ್ ಆಗಿದೆ. ಈಗ ನಾವು ಬಿತ್ತನೆ ಬೀಜಕ್ಕೆ ಬಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟಾರೆ ನಮಗೆ 27,800 ಕ್ವಿಂಟಲ್ ಬೀಜದ ಅವಶ್ಯಕತೆ ಇತ್ತು. 35,000 ಕ್ವಿಂಟಲ್ ನಾವು ಆಲ್ರೆಡಿ ಇಂಡೆಂಟ್ ಮಾಡಿದೀವಿ. ಇಲ್ಲಿವರೆಗೆ ನಮ್ಗೆ 21,260 ಕ್ವಿಂಟಲ್ ಸೀಡ್ಸ್ ಬಂದಿದೆ. 14,689 ಕ್ವಿಂಟಲ್ ವಿತರಣೆ ಆಗಿದೆ. ನಮ್ಮಲ್ಲಿ 6,500 ಕ್ವಿಂಟಲ್ ಬೀಜ ಇದೆ. ಇದರಲ್ಲಿ ಪ್ರಮುಖವಾಗಿ ಸೋಯಾಬೀನು 15,500 ಕ್ವಿಂಟಲ್ ನಮ್ದು ಪ್ಲಾನ್ ಇತ್ತು. ಅದರಲ್ಲಿ ಈಗ ಆಲ್ರೆಡಿ ನಮ್ದು 15,260 ಕ್ವಿಂಟಲ್ ನಮ್ದು ಸೋಯಾಬೀನ್ ಸೀಡ್ಸ್ ಫುಲ್ ಆಗಿ ಸಪ್ಲೈ ಆಗಿದೆ. ಯಾವುದೇ ರೀತಿಯಾದಂಥದ್ದು ಸೀಡ್ಸ್ ನಮ್ಮಲ್ಲಿ ಕೊರತೆ ಇಲ್ಲ.
ಇನ್ನು ಗೊಬ್ಬರಕ್ಕೆ ಬಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 88,900 ಮೆಟ್ರಿಕ್ ಟನ್ ಗೊಬ್ಬರದ ಅವಶ್ಯಕತೆ ಇದೆ. ನಮಗೆ ಇಲ್ಲಿವರೆಗೆ 55,712 ಮೆಟ್ರಿಕ್ ಟನ್ ರಸಗೊಬ್ಬರ ಸರಬರಾಜು ಆಗಿದೆ. ಅದರಲ್ಲಿ ಇಲ್ಲಿವರೆಗೆ 31,948 ಮೆಟ್ರಿಕ್ ಟನ್ ರಸಗೊಬ್ಬರನ ರೈತ ಬಾಂಧವರು ತಗೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಇನ್ನು 23,794 ಮೆಟ್ರಿಕ್ ಟನ್ ರಸಗೊಬ್ಬರ ಇದೆ. ಇನ್ನು DAP ಬಂದ್ರೆ ನಮ್ ಜೂನ್ ತನ ನಮ್ಗೆ 18,425 ಮೆಟ್ರಿಕ್ ಟನ್ ನಮ್ಗೆ DAP ರಸಗೊಬ್ಬರದ ಅವಶ್ಯಕತೆ ಇದೆ. ಅದರಲ್ಲಿ ನಮ್ಗೆ 16,222 ಮೆಟ್ರಿಕ್ ಟನ್ ಈಗ ಆಲ್ರೆಡಿ ಸರಬರಾಜು ಆಗಿದೆ. ಉಳ್ಕಿದ ಇನ್ನೊಂದು 2,400 ಮೆಟ್ರಿಕ್ ಟನ್ ರಸಗೊಬ್ಬರ ಬರಬೇಕು. ಈ ಜೂನ್ ಅಂತ್ಯದವರೆಗೆ ಬರ್ತದೆ. ರಸಗೊಬ್ಬರದ ಯಾವ್ದು ಕೊರತೆ ಇಲ್ಲ. ಬಟ್ ಸಮಸ್ಯೆ ಏನಿದೆ ಅಂದ್ರೆ ನಮ್ಮಲ್ಲಿ ರಸಗೊಬ್ಬರ DAP ಮತ್ತು ಯೂರಿಯಾ ಅತಿಯಾಗಿ ಬಳಕೆ ಮಾಡ್ತಾ ಇರೋದ್ರಿಂದ NPK ರೇಷಿಯೋ ವೈಜ್ಞಾನಿಕವಾಗಿ 4:2:1 ಈ ರೇಷಿಯೋ ಅಲ್ಲಿ ಅವರು ಬಳಸ್ಬೇಕು ರೈತ ಬಾಂಧವರು. ಆದ್ರೆ ಕಲಬುರಗಿ ಜಿಲ್ಲೆದು ರಸಗೊಬ್ಬರ ಬಳಸುವಂತ ರೇಷಿಯೋ ನೋಡಿದ್ರೆ 8:6:1 ಇದೆ. ಅದಕ್ಕೆ ನಮ್ಮ ಭೂಮಿಯಲ್ಲಿ ಯಥೇಚ್ಛವಾಗಿ ಫಾಸ್ಫರಸ್ ಇದೆ, ಫಿಕ್ಸ್ಡ್ ಫಾರ್ಮ್ ನಲ್ಲಿ ಇದೆ. ದಯವಿಟ್ಟು ರೈತ ಬಾಂಧವರು ಫಾಸ್ಫರಸ್ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾಗಳನ್ನ ಬಳಸಿ ಈ ರಸಗೊಬ್ಬರನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ಮತ್ತೆ ಸಂಯುಕ್ತ ರಸಗೊಬ್ಬರಗಳನ್ನ ಬಳಸಬೇಕು. ಅಲ್ಲಿಂದ ಈಗ ನಮ್ಮಲ್ಲಿ ತೊಗರಿ ತಾವೆಲ್ಲ ನೋಡ್ತಾ ಇದ್ರಿ, ಕಳೆದ ಒಂದ್ 2-3 ವರ್ಷದಿಂದ ಸ್ವಲ್ಪ ತೊಗರಿ ಒಣಗ್ತಾ ಇದೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳಿದೆ, ಲೈಕ್ ನೆಟ ರೋಗ ಇರ್ಬೋದು, ಸೊರಗು ರೋಗ ಇರ್ಬೋದು. ಇವು ಕಂಟ್ರೋಲ್ ಆಗ್ಬೇಕಂದ್ರೆ ದಯವಿಟ್ಟು ರೈತ ಬಾಂಧವರು ತಮ್ಮ ಹೊಲದಲ್ಲಿ ಸಾವಯವ ಗೊಬ್ಬರ, ತಿಪ್ಪೆ ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರದಲ್ಲಿ ಟ್ರೈಕೋಡರ್ಮಾ ಬೆರೆಸಿ ಅದನ್ನ ಒಂದು ವಾರದ ಮಟ್ಟಿಗೆ ನೀರು ಹೊಡೆದು ಚಿಂಪಡಿಸಿ ಒಂದು ಹಸಿ ಗೋಣಿ ಚೀಲ ಮುಚ್ಚಿಟ್ರೆ ಅದ್ರಲ್ಲಿ ಮಲ್ಟಿಪ್ಲೈ ಆಗ್ತದೆ. ಆಮೇಲೆ ಬಿತ್ತ ಮುಂದೆ ಹಾಕ್ಬೋದು, ಇಲ್ಲಾಂದ್ರೆ ಎಡಿ ಹೊಡೆ ಮುಂದೂ ಸಹಿತ ಅವರು ಬುಕ್ಕ ಕಟ್ಟಿ ಎಡಿ ಹೊಡೆ ಮುಂದೆ ಹಾಕ್ಬೋದು. ಈ ರೀತಿ ಹಾಕೋದ್ರಿಂದ ಟ್ರೈಕೋಡರ್ಮಾದ ಪ್ರಮಾಣ ಹೆಚ್ಚಾಗ್ತದೆ ಭೂಮಿಯಲ್ಲಿ. ಇದರಿಂದ ಈ ಒಂದು ರೋಗ ಏನದಲ್ಲ ಕಂಟ್ರೋಲ್ ಆಗಂತ ಪ್ರಮಾಣ ಬರ್ತದೆ. ಇಲ್ಲ ಯಾರು ಇನ್ನು ಬಿತ್ತನೆ ಮಾಡೋರು ಉಳ್ಕೊಂಡ್ರೆ ದಯವಿಟ್ಟು ತಾವೇನದಲ್ಲ ಮೆಕ್ಕೆಜೋಳ ಅಥವಾ ಸಜ್ಜಿ ಇವೆರಡು ಬೆಳೆಗಳನ್ನ ಅಥವಾ ಹೈಬ್ರಿಡ್ ಜೋಳ ಈ 2-3 ಬೆಳೆಗಳನ್ನ ಅಂತರ ಬೆಳೆಯಲ್ಲಿ ತೊಗರಿ ಬೆಳೆದ್ರೆ ಇದರಿಂದ ಸಹಿತ ಈ ನೆಟರೋಗ ಏನದಲ್ಲ ಹರಡುವಂತ ಒಂದು ಪ್ರಮಾಣ ಕಡಿಮೆ ಆಗ್ತದೆ. ದಯವಿಟ್ಟು ರೈತ ಬಾಂಧವರು ಈ ಒಂದು ತಾಂತ್ರಿಕತೆಯನ್ನ ದಯವಿಟ್ಟು ಅಳವಡಿಸ್ಕೋಬೇಕಂತ ಎಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಗಂಧರ್ವ ಲೋಕದ ಗಾನಗಾರುಡಿಗ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ರವರ 79ನೆಯ ಜನ್ಮದಿನದ ಅಂಗವಾಗಿ SPB ಅವರ ಆರಾಧಕ ಬಳಗದ ವತಿಯಿಂದ ಗಾನ ಶುಭಾಶಯ ಕಾರ್ಯಕ್ರಮವು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಗಂಧರ್ವ ಲೋಕದ ಗಾನಗಾರುಡಿಗ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ರವರು ಜೂನ್ 4ರ ಶುಭ ದಿನದಂದು ಜನಿಸಿದ ಸವಿನೆನಪಿಗಾಗಿ ಅವರ 79ನೆಯ ಜನ್ಮದಿನದ ಪ್ರಯುಕ್ತ SPB ಅವರ ಆರಾಧಕ ಬಳಗದ ವತಿಯಿಂದ ಗಾನ ಶುಭಾಶಯ ಕಾರ್ಯಕ್ರಮವು ರವಿವಾರ ದಿನಾಂಕ 22ನೇ ಜೂನ್ 2025ರಂದು ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಹಿರಿಯ ಕಲಾವಿದರಾದ MG ಘನಾತೆ ಆಗಮಿಸಿದ್ದರು.
ಈ ಕಾರ್ಯಕ್ರಮದಲ್ಲಿ ಹವ್ಯಾಸಿ ಹಾಗೂ ವೃತ್ತಿಪರ ಕಲಾವಿದರಾದ ಲಕ್ಷ್ಮೀಕಾಂತ್ ಸೀತನೂರ್, ವಿಠಲ್ ಮೇತ್ರೆ, ನರಸಿಂಹಚಾರಿ ಮುಪ್ಪಾರಂ, ಚಂದ್ರಶೇಖರ ರೆಡ್ಡಿ, ರಾಜು ರೆಡ್ಡಿ, ರಾಜೇಶ್ ರಾಂಪುರೆ, ಮಹಂತಗೌಡ ಹರವಾಳ್, ಹನುಮಂತ ಕಟ್ಟಿ, ಮಹಲಿಂಗ್ ಸುಂಕತ್, ಮಮತಾ ಜೋಶಿ, ನಿಶಾ, ಶೈಲಜಾ ಬಿ ಭಾಗವಹಿಸಿದ್ದರು. ರಾಜು ಕೋಬಾಳ್ ಕಾರ್ಯಕ್ರಮ ನಿರೂಪಿಸಿದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸೇಡಂ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಿಕಟಪೂರ್ವ ಶಾಖಾ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಸೇಡಂ ಉಪವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನಿಕಟಪೂರ್ವ ಶಾಖಾಧಿಕಾರಿ ಇವರನ್ನು ಕೂಡಲೇ ಅಮಾನತುಗೊಳಿಸಬೇಕು ಮತ್ತು ಇವರಿಗೆ ಕುಮ್ಮಕ್ಕು ನೀಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಒಕ್ಕೂಟದ ವತಿಯಿಂದ ಇಂದು ಕಲಬುರಗಿ ನಗರದ ಜೆಸ್ಕಾಂ ವ್ಯವಸ್ಥಾಪಕ ನಿರ್ದೇಶಕರ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ನಿಕಟಪೂರ್ವಕ ಶಾಖಾಧಿಕಾರಿಯನ್ನು ಅಮಾನತು ಮಾಡಲೇಬೇಕು. ಗುರುಕುಂಟ ವ್ಯಾಪ್ತಿಯ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಕಲಬುರಗಿ ಜಿಲ್ಲಾ ಸೇಡಂ ತಾಲೂಕಿನ ಕುರುಕುಂಟ ಗ್ರಾಮದಲ್ಲಿರ್ತಕ್ಕಂಥ ಒಬ್ಬ ನಿಕಟಪೂರ್ವಕ ಶಾಖಾಧಿಕಾರಿಯಾದ ಸುಮಾರು ದಿನಗಳ ಹಿಂದೆ ಸೇಡಂ ತಾಲೂಕಿನ ಕುರುಕುಂಟ ಗ್ರಾಮದಿಂದ ಏನು ಮಳಕಡ್ ಗ್ರಾಮಕ್ಕೆ ಏನು ವರ್ಗಾವಣೆ ಆಗಿರುತ್ತಾರೆ, ವರ್ಗಾವಣೆ ಆದರೂ ಕೂಡ ಅಲ್ಲಿಯ ಕುರುಕುಂಟ ವ್ಯಾಪ್ತಿಯಲ್ಲಿ ಬೇರೆ ಅಧಿಕಾರಿ ಬಂದರೂ ಕೂಡ ಇವ ಏನು ಮಳಕಡ್ ಗ್ರಾಮದ ನಿಕಟಪೂರ್ವಕ ಅಧಿಕಾರಿ ಅಂತ ಶರಣಪ್ಪ ಅವರು ತಮ್ಮ ಕರ್ತವ್ಯದ ಮಿತಿ ಮೀರಿ ಏನು ಕುರುಕುಂಟ ಗ್ರಾಮಕ್ಕೆ ಹೋಗಿ ಅಲ್ಲಿಯ ಸ್ಥಳೀಯರನ್ನಪ್ಪ ಏನಂದ್ರೆ ಅವ್ರ ಹತ್ರ ದುಡ್ಡು ಪಡ್ಕೊಂಡೇನಪ್ಪ ಅಂದ್ರೆ ಅವ್ರ ಹೊಲಗಳಲ್ಲಿ ಏನು TC ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಇದು ಇವತ್ತು ನಾವು ಕಲ್ಯಾಣ ಕರ್ನಾಟಕ ವೇದಿಕೆ ವತಿಯಿಂದ ಇವತ್ತು ಖಂಡಿಸ್ತಾ ಇದ್ದೇವೆ. ಈ ವಿಷಯವಾಗಿ ಈ ಸೇಡಂ ತಾಲೂಕಿನ ಅಲ್ಲಿ ಜೆಸ್ಕಾಂ ಅಧಿಕಾರಿಗಳು ಇವನ ಶರಣಪ್ಪ ಮೇಲೇನಪ್ಪ ಅಂದ್ರೆ ಒಂದು ಪ್ರಕರಣ ದಾಖಲೆ ಮಾಡಿ ಅವನಿಗೇನಪ್ಪ ಅಂದ್ರೆ ಸಮಕ್ಷಮವಾಗಿ ಅವನಿಗೆ ತನಿಖೆ ಮಾಡಿದಾಗ ಇಲ್ಲಿಯ ಕಲಬುರಗಿಯ ಜಿಲ್ಲೆಯ ಸರ್ಕಲ್ ಆಫೀಸ್ಗೆ ಏನಪ್ಪ ಅಂದ್ರೆ SC ಅವ್ರಿಗೆ ಏನಪ್ಪ ಅಂದ್ರೆ ಕಂಡಪ್ಪ ಸೋನೆ ಅವರಿಗೆ ಏನಪ್ಪ ಅಂದ್ರೆ ಇವತ್ತು ಸೇಡಂ ತಾಲೂಕು ಅಧಿಕಾರಿಗಳು ಏನಪ್ಪ ಅಂದ್ರೆ ಅವರಿಗೆ ಒಂದು ಲಿಖಿತ ಮುಖಾಂತರ ಏನಪ್ಪ ಅಂದ್ರೆ ಒಂದು ಪತ್ರವನ್ನು ಬರೆದಿರ್ತಾರೆ. ಏನಪ್ಪ ಅಂತಂದರೆ ತಮ್ಮ ವ್ಯಾಪ್ತಿಯ ಮೀರಿ ಬೇರೆ ವ್ಯಾಪ್ತಿಗೆ ಹೋಗಿ ಏನಪ್ಪ ಅಂದ್ರೆ ಹಣದ ಅಮಿಷಕ್ಕೆ ಬಿದ್ದು ಇಲ್ಲೇನಪ್ಪ TC ಕೊಡಿಸುವಂಥ ಕೆಲಸ ಮಾಡಿದ್ದು ಸಂಪೂರ್ಣವಾಗಿ ದಾಖಲಾತಿ ಇದ್ದರೂ ಕೂಡ ಕಲಬುರಗಿಯ SC ಏನಪ್ಪ ಅಂದ್ರೆ
ಖಂಡಪ್ಪ ಸೋನೆ ಏನಂದರೆ ಸುಮಾರು 3 ರಿಂದ 5 ಲಕ್ಷ ರೂಪಾಯಿ ಹಣ ಪಡ್ಕೊಂಡು ಉಳಿಸುವಂಥ ಕೆಲಸ ಮಾಡಿದ್ದೇನೆ. ಈಗಾಗಲೇ ನಮ್ಮಲ್ಲಿ ದಾಖಲಾತಿ ಸಮೇತ ಇದೆ. ಸೇಡಮ್ಮ ಜಸ್ಕಾಂ ಅಧಿಕಾರಿ ಏನಪ್ಪ ಅಂದ್ರೆ ದಾಖಲಾತಿ ಸಮೇತ ಕೊಟ್ಟರು ಕೂಡ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ. ಇದಕ್ಕೆ ಬಹಳಷ್ಟು ಟೈಮ್ ಬೇಕಾಗ್ತದೆ ಅಂತ ಹೇಳಿದ್ದಾರೆ. ಆದರೂ ಕೂಡ ನಮ್ಮ ಹತ್ರ ಆಡಿಯೋ ಸಂಭಾಷಣೆ ರೆಕಾರ್ಡಿಂಗ್ ಕೂಡ ಇದೆ. ಭಯಪಟ್ಟು ಇಲ್ಲಿ ಸಂಬಂಧಪಟ್ಟ ಮೇಲಧಿಕಾರಿಗೆ ಏನಪ್ಪ ಅಂದ್ರೆ ಒಂದು ಮನವಿ ಬರೆದಿದ್ದಾನೆ. ಏನಂತ, ಸರ್ ನಮಗೆ ತನಿಖೆ ಮಾಡೋಕ್ಕಾಗ್ತಿಲ್ಲ, ತಾವು ಮಾಡಿ ಅಂತ. ಅಂದರೆ ಇವರಿಗೆ ತಳಗೆ ನೀರು ಬಿಟ್ಟರುಪ್ಲೆ ಮೇಲಿನ ಅಧಿಕಾರಿ ಮೇಲೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕೂಡಲೇ ಏನಪ್ಪ ಅಂದ್ರೆ ಕುರುಕುಂಟ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನು ಶರಣಪ್ಪನನ್ನು ಅಮಾನತು ಮಾಡಬೇಕು. ಅದೇ ರೀತಿ ಕುಮ್ಮಕ್ಕು ನೀಡಿರ್ತಾನೆ, ಇವನಿಗೂ ಕೂಡ ಅಮಾನತು ಮಾಡಬೇಕು. ಒಂದು ವೇಳೆ ಒಂದು ವಾರದೊಳಗೆ ಏನೋ ಅಮಾನತು ಮಾಡದೇ ಇದ್ದಲ್ಲಿ ನಾವು ವಿನೂತನವಾಗಿ ನಿಮ್ಮ ಕಚೇರಿಯ ಮುಂದೆ ಏನಪ್ಪ ಅಂದ್ರೆ ಸತತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಈ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಪ್ರತಿಭಟನೆಯಲ್ಲಿ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಒಕ್ಕೂಟದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸಂದೀಪ್ ಪಿ ಭರಣಿ, ಸತೀಶ್ ಕಡೂನ್, ಪರ್ವತ್, ವೀರೇಶ್, ಫಿರೋಜ್, ಶಾಂತು, ಪಪ್ಪು ಬಿದ್ದಾಪುರ್, ವಿಶ್ವನಾಥ್ ದೇಕುನ್ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಜನತಾ ಪರಿವಾರ ಸಂಘಟನೆ ಕರ್ನಾಟಕ ಭರತ್ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಜನತಾ ಪರಿವಾರ ಸಂಘಟನೆ ಕರ್ನಾಟಕ ಭರತ್ ವತಿಯಿಂದ ಇಂದು ಪ್ರತಿಭಟನೆ ನಡೆಸುವ ಮೂಲಕ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. 4 महीने लिए सर और उसका खर्चा कितना आ रहा है? They are charging approximately around 15 to 20K for every big खाता. अब मैं बताता हूँ, ये सेम कंप्लेंट लेके मेरे पास एक जन आया, जिसके भी ऊपर कंप्लेंट लिया था उसको मैंने नेक्स्ट डे सस्पेंड किया. सर किसको सस्पेंड करेंगे? पूरे 12 जिनकी सिग्नेचर्स होते हैं और पूरे 12 इन्वॉल्व हैं. मुझे अगर आप प्रूफ के साथ देंगे ये लोग हैं, I have the recording sir, I'll give you the recording. सबके ऊपर I'll give you the recording and उसमें 2 लाइन नहीं है. ठीक है सर. अगर ऐसा है यू गिव मी प्रूफ के साथ दो, मैं प्रूफ के साथ पूरे ओके पेपर हैं हमारे पास से मांगो तुम एक पेपर मिलता है हमारे पास एविडेंस है जो वक्त के प्रॉपर्टीज और रिलीजियस जितने भी प्लेसेस है लैंड्स है उसको कॉर्पोरेशन से यहाँ पे ये करना सकते हैं. वी हैव द सर्टिफाइड एविडेंस. इफ यू कोऑपरेट डेफिनेटली विल गिव यू ऑल एविडेंस. मेरा 100% कर्म है कोऑपरेट से ज़्यादा जो है काम वो करना है मुझे. सर गुलबर्ग में कुत्ते जंगली कुत्ते काटने के केसेस कई ज़्यादा हो गए सर. एक साल में 3000 केसेस है सर. एक साल में 3000 एंड वी गॉट फंड ऑल्सो. उसका फंड भी आया बोल के हमारे को नोटिफिकेशन आया था मगर अभी तक उसका कोई शेल्टर नहीं बना था. ये कंप्लेंट तो साहब ही का है. साहब मैडम को दियो ये साहब को दियो. रहने को नहीं है मेरे को. क्या करते हैं आप? रास्ता बंद कर दिया साहब. रास्ता बंद कर दिए. मेरे को देवा औरत को मेरे फोन का भी फोन भी नहीं है. 3 बच्चे सुनो मेरा, आप भी मेरे बेटे के बराबर है. जरूर क्या करना है सर, आप जरूर करना मेरे को. मैं क्या कितने दिन भरूंगी बेटा? मेरे 2 बच्चे बिल्कुल पागल हैं. जितना हो सके आप ये जो 3 साल का है अगर आरसी ऑफिस के भी करना है मैं खुद जाके आरसी ऑफिस से बात करता हूँ. ये जो है फाइल करके उनके यहाँ पे अगर होना है तो उनके वहाँ यहाँ पर करेंगे. इन साथियों मैं सिराज शब्दी जनता परिवार से आज हम लोग कॉरपोरेशन ऑफिस पे यहाँ पर धरना करे प्रोटेस्ट किए. एजेंडा बहुत क्लियर है कि कॉरपोरेशन के अंदर जो करप्शन जो धांधली चल रही है यहाँ पर लोगों को लूटा जा रहा, लोगों को परेशान किया जा रहा, उसके खिलाफ यहाँ पे प्रोटेस्ट किए थे. द प्रोटेस्ट वॉज अगेंस्ट कॉरपोरेशन कमिश्नर, मेयर गुलबर्ग के मेयर और गुलबर्गा के एमएलएस के खिलाफ ये प्रोटेस्ट रखा गया था. इसलिए रखा गया ये लोगों के खिलाफ क्योंकि कॉरपोरेशन कमिश्नर रहते हुए भी कॉरपोरेशन की नाक के नीचे यहाँ पर लोगों को लूटा जा रहा, करप्शन किया जा रहा है. एक एग्जांपल मैं बता रहा हूँ, अगर बर्थ सर्टिफिकेट 50 रुपये के तो 1500-2000 रुपये देकर यहाँ पर ले रहे हैं. जोनल कमिश्नर में जाके तो बगैर पैसों के कोई फाइल यहाँ पे पास नहीं हो रही यहाँ पर और लोगों को बेवकूफ़ बनाया जा रहा. मैं कुछ दिन पहले आया था यहाँ पर, एक खातून खाता इशू करने आए थे. खाता इशू करने उनकी बेटी की शादी फिक्स हुई
उनकी बेटी की शादी फिक्स हुई, खाते के लिए उन्होंने फिर रहे, जोनल कमिश्नर या डिपार्टमेंट में पैसे दिए तक काम नहीं होता बोलकर रहने, वो बेचारे यहाँ पे रो लेते बैठे थे। ये चीज़ें हमको दिखते हैं या ये चीज़ें कि यहाँ पे इलेक्टेड रिप्रेजेंटेटिव को नज़र नहीं आता क्या? गुलबर्गा के मेयर के नज़र नहीं आता? गुलबर्गा का मेयर जब मेयर बना था उसका स्टेटमेंट मेरे को याद है। अब हम यहाँ पर पूरा जितने भी पेंडिंग काम है, जो भी है, गुलबर्गा को तरक्की पे लेंगे, डेवलपमेंट पे लेंगे। ये तरक्की ला रहे हो तुम, ये डेवलपमेंट ला रहे हो तुम, तुम्हारे को मेयर बनाए, तुम्हारे को एमएलए बनाए, क्योंकि आप लोगों की सेवा करो, आप लोगों की फिक्र करो, मगर ये ना करते हुए ये लोग पावर को एंजॉय कर रहे हैं। ये लोग, आप मेरे को बताइए, आप जब मेयर बनने के बाद डिप्टी मेयर, और मैडम का स्टेटमेंट में कोट करता हूँ हमेशा इसमें, मैडम क्या बोले, चीफ मिनिस्टर, स्टेट सरकार हमारी है, चीफ मिनिस्टर हमारा, डिप्टी मिनिस्टर हमारा, इंचार्ज मिनिस्टर हमारा, मेयर हमारे, डिप्टी मेयर हमारे, कॉर्पोरेटर हमारे सब है। अब हम यहाँ से सब अच्छा करेंगे बोले तो ये है तुम्हारा अच्छा करना। लोगों को लूटा जा रहा, लोगों को परेशान करा जा रहा, खाते के नाम पे यहाँ पर फुल करप्शन हो रहा है यहाँ पर। तो क्या ये मौजूदा इलेक्टेड रिप्रेजेंटेटिव को नज़र नहीं आ रहा? इनके पास सिर्फ फुर्सत है बर्थडे करने के लिए, इनके पास फुर्सत है इनॉग्रेशन करने के लिए, मगर इनके पास फुर्सत नहीं है कॉरपोरेशन को आकर लोगों के मसले मसाइल को देखने के लिए। मैं देखिए आपको मैं बताता हूँ, यहाँ पर हम लोग बताएं उनको, यहाँ पर फौज कमिश्नर को जो हम कंप्लेन करें, इलीगल कंस्ट्रक्शन परमिशंस दे रहे हैं यहाँ पर। अरे इलीगल कंस्ट्रक्शन चलो ये नोटरी प्लॉट पे दे रहे होंगे भाई, ये कर रहे, वक्फ प्रॉपर्टी रिलीजियस लैंड्स के ऊपर तक परमिशन दे रहे हो लोग। क्या इनका काम नहीं मॉनिटरेशन करना? देखिए प्रॉपर्टी के मैटर में कई सारे खून गुलबर्गे में हम देखे, तो खून करने वाला अगर मुजरिम है तो सबसे बड़े मुजरिम ये लोग हैं, क्योंकि ये लोग यहाँ पर रहने ऐसे फेक डॉक्यूमेंट्स को एंटरटेन करते हैं। अब फरहान, हमारे दोस्त फरहान के जो प्रॉपर्टी पे इलीगल कंस्ट्रक्शन हुआ, वो कंस्ट्रक्शन को डिमोलिश करने के लिए 4 महीने से, जबकि कोर्ट का ऑर्डर है, फिर भी 4 महीने से फरहान यहाँ पर फिर रहे हैं। यहाँ पर हाँ, जोनल कमिश्नर के पास जा रहे हैं, उनके पास जा रहे हैं, इनको फरहान को धमकियाँ मिलते हैं और कांग्रेस के कॉर्पोरेटर उसको सपोर्ट करते हैं सामने वाले को। हाँ, ये इस तरीके से लोग काम कर रहे हैं। अब फाइनली अब यहाँ पर हम डिमांड करें कि जितने भी फोर्ज इलीगल कंस्ट्रक्शन हुआ उसके ऊपर एक्शन लिया जाए और फरहान के मैटर के ऊपर इमीडिएटली इसके ऊपर एफआईआर होना इसके ऊपर। ಈ ಸಂದರ್ಭದಲ್ಲಿ ಜನತಾ ಪರಿವಾರ ಸಂಘಟನೆ ಕರ್ನಾಟಕ ಭಾರತ್ನ ಅಧ್ಯಕ್ಷರಾದ ಸಿರಾಜ್ ಶಾಬ್ದಿ, ಆಕಾಶ್ ರಿದ್ಲಾನ್, ಶೇಖ್ ಸೈಫಾನ್, ಖಾಲಿದ್ ಅಬ್ರಾರ್, ಅಜ್ಮತುಲ್ಲಾ ಖಾದ್ರಿ, ಅಜರ್ ಮುಬಾರಕ್, ಶೇಖ್ ಉಮರ್, ಶೇಖ್ ಜಾವೀದ್, ಮುಬಿನ್ ಪೆಹಲ್ವಾನ್, ಬಸೀದ್ ಶೇಖ್, ಅಂಬರೀಶ್ ಭೋವಿ, ಅಹಮದ್ ಅಲಿ ಬಬ್ಲು, ಅಂಬರೀಶ್ ಭೋವಿ, ನಿಲೋಫರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಗೋಟೂರು ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗಾಗಿ ಗೌರವ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಗೋಟೂರು ಗ್ರಾಮದಲ್ಲಿ ದಿನಾಂಕ 21 ಜೂನ್ 2025ರಂದು ಸರಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಸನ್ಮಾನ ಮಾಡಲಾಯಿತು. ಅಲ್ಲದೆ ಗೋಟೂರಿನ ಪ್ರೌಢಶಾಲೆಯು ಕಾಳಗಿ ತಾಲೂಕಿಗೆ ಶೇಕಡಾವಾರು ಉತ್ತೀರ್ಣದಲ್ಲಿ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಸಾಧನೆಗೆ ಶಾಲಾ ಶಿಕ್ಷಕರನ್ನು ಸಹ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಗ್ರಾಮದ ಅನೇಕ ಗಣ್ಯರ ಸಮ್ಮುಖದಲ್ಲಿ ಶಿಕ್ಷಕರ ಶ್ರಮವನ್ನ ಕೊಂಡಾಡಿ ಸನ್ಮಾನ ಮಾಡಿದರು. ಅಲ್ಲದೆ ಗೋಟೂರು ಗ್ರಾಮದ ಪೂರ್ವಿ ವಿದ್ಯಾರ್ಥಿನಿ ಪಶುಸಂಗೋಪನೆ ಕೋರ್ಸ್ ಸಲುವಾಗಿ ಸಿಇಟಿ ಬರೆದು ರಾಜ್ಯಕ್ಕೆ 25ನೇ ರ್ಯಾಂಕ್ ಪಡೆದು ಗೋಟೂರಿಗೆ ಹೆಸರು ತಂದಿದ್ದರಿಂದ ಪೂರ್ವಿ ತಂದೆ ಶಿವಶರಣ ರೆಡ್ಡಿ ಕಾಮರೆಡ್ಡಿ ವಿದ್ಯಾರ್ಥಿನಿಗೆ ಸನ್ಮಾನ ಮಾಡಲಾಯಿತು. ಅಲ್ಲದೆ ಇನ್ನೊಬ್ಬ ವಿದ್ಯಾರ್ಥಿನಿ ಸೃಷ್ಟಿ ಕೂಡ ಪಶುಸಂಗೋಪನೆ ಕೋರ್ಸಿಗೆ ಅರ್ಹಳಾದ ಕಾರಣ ಆ ವಿದ್ಯಾರ್ಥಿನಿಗೂ ಗಣ್ಯರಿಂದ ಸನ್ಮಾನ ಮಾಡಲಾಯಿತು. 8ನೇ ತರಗತಿಯ ನವ್ಯಶ್ರೀ ಎನ್ಎಂಎಂಎಸ್ ಸ್ಕಾಲರ್ಶಿಪ್ಗೆ ಅರ್ಹತೆ ಪಡೆದ ಸಾಧನೆಗೆ ಅನೇಕ ಶಾಲಾ ಮಕ್ಕಳ ಸಮ್ಮುಖದಲ್ಲಿ ಸನ್ಮಾನ ಮಾಡಲಾಯಿತು. ಗ್ರಾಮದ ಮೋಸಿನ್ ತಂದೆ ಮಸ್ತಾನ್ ಸಾಬ್ ಪೊಲೀಸ್ ಇಲಾಖೆಗೆ ನೇಮಕವಾದ ಖುಷಿಗೆ ಗ್ರಾಮಸ್ಥರು ಸನ್ಮಾನ ಮಾಡಿದರು. ಅಭಿಲಾಷ್ ರೆಡ್ಡಿ ತಂದೆ ಸಂಜೀವ್ ರೆಡ್ಡಿ ಕೆಎಸ್ಆರ್ಟಿಸಿ ಸಾರಿಗೆ ಸೇವೆಗೆ ಡ್ರೈವರ್ ಆಗಿ ನೇಮಕ ಆಗಿದ್ದು ಅವರಿಗೂ ಕೂಡ ಸನ್ಮಾನಿಸಲಾಯಿತು. ನೀರಾವರಿ ಇಲಾಖೆಗೆ ಸೇವೆ ಸಲ್ಲಿಸಿ ವಯೋನಿವೃತ್ತರಾದ ಶಿವಶರಣ ರೆಡ್ಡಿ ಆರ್ ಭಾವಿ ಅವರಿಗೆ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ತಾಲೂಕಾ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಶಿವಶರಣಪ್ಪ ಮಂಠಾಳೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಅಮೃತರಾವ್ ನಡಗಟ್ಟಿ ವಹಿಸಿದ್ದರು.
ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಿವಕುಮಾರ್ ಕಮನೂರ್ ಆಗಮಿಸಿದ್ದರು. ಅತಿಥಿಗಳಾಗಿ ವಿಶ್ವನಾಥ್ ಮಾಲಿ ಪಾಟೀಲ್, ಬಸವರಾಜ್ ಝಳಕಿ, ಪ್ರಭು ಭಾವಿ, ಬಸವರಾಜ್ ಕಾಮರೆಡ್ಡಿ, ಶ್ಯಾಮರಾವ್ ಸಜ್ಜನ್, ಸಿದ್ದಣ್ಣ ಜಮಾದಾರ್, ರಾಜೇಂದ್ರಪ್ಪ ರೇಷ್ಮಿ, ಗುರುಲಿಂಗಪ್ಪ ಮಡಿವಾಳ್, ಹನುಮಂತರಾವ್ ಹಡಪದ್, ಕಲ್ಯಾಣರಾವ್ ಕಾಮರೆಡ್ಡಿ, ಅಣ್ಣಾರಾವ್ ಮಠಪತಿ, ನಾಗನಾಥ್ ಕುಂಬಾರ್, ಸಿದ್ಧಾರ್ಥ್ ಸಾಗರ್, ಪ್ರಕಾಶ್ ಮಡಿವಾಳ್, ಪ್ರಕಾಶ್ ದುರ್ಗಾ, ಮಲ್ಲಮ್ಮ ಅರ್ನತ್ತಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ಸಿಂಗೆ ನಿರೂಪಿಸಿದರು. ಮಹೇಶ ಸಾವಳಗಿ ಸ್ವಾಗತಿಸಿದರು. ವಿಶ್ವನಾಥ್ ಕಾಮರೆಡ್ಡಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಗಣಪತಿ ಕಲಶೆಟ್ಟಿ ವಂದನಾರ್ಪಣೆ ಮಾಡಿದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.